ಸಿಸೇರಿಯನ್ ಡೆಲಿವರೀಸ್ ತಗೊಂಡ್ರೆ ಅವ್ರ ಫ್ಯೂಚರ್ಗೆ ತೊಂದರೆ ಆಗುತ್ತೆ. ಹೆಣ್ಣಿಗೆ ಪುನರ್ಜನ್ಮ ಅಂತಾನೆ ಹೇಳ್ಬೋದು. 2.5 ಇಂದ 3 kg ಮಗು ಒಂದು ಚಿಕ್ಕ ಜಾಗದಿಂದ ಹೊರಗೆ ಬರಬೇಕು. ಈ ತರದೊಂದು ಪರಿಸ್ಥಿತಿಯಲ್ಲಿ ಅವ್ರ ಬಾಡಿ ಹೇಗೆ ಅದನ್ನ ತಡೆಯುತ್ತೆ? ತಾಯ್ತನ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹೆಣ್ಣಿಗೆ ಅಂತ ವಿಚಾರ. ನಿಂದು ಮೊದಲನೇ ಮಗು ಆಗಿರೋದ್ರಿಂದ ನಿನಗೆ 90% ಚಾನ್ಸಸ್ ಆಫ್ ನಾರ್ಮಲ್ ಡೆಲಿವರಿ ಇದ್ದೇ ಇದೆ. ಎಷ್ಟೋ ಹೆಣ್ಮಕ್ಳು ಸತ್ತೋದ್ಮೇಲೆ ಸಿಸೇರಿಯನ್ ಕಂಡಿಡ್ದಿರುತ್ತೆ. ತಾಯಿ ಕಾರ್ಡ್ ನಮ್ಮ ಕರ್ನಾಟಕದ್ದೇನಿದೆ ತುಂಬಾ ಅದ್ಭುತವಾಗಿದೆ. ತಾಯಿ ಕಾರ್ಡ್ ನಾನು ಪ್ರತಿ ಗರ್ಭಿಣಿಗೂ ಹೇಳ್ತೀನಿ, ನೀನ್ ತಾಯಿ ಕಾರ್ಡ್ ಮಾಡಿಸು. ತಾಯಿ ಕಾರ್ಡ್ ಅಟ್ಲೀಸ್ಟ್ ಒಂದು 5 ಸಲ ಹೋಗಿ. ಕೆಲವೊಬ್ಬರಿಗೆ ಮಗು ಅಡ್ಡ ತಿರುಗುತ್ತೆ ಅಂತ ಹೇಳ್ತಾರೆ, ಕೆಲವರು ಹೊಟ್ಟೆ ಒಳಗಡೆ ನೀರಿನ ಅಂಶ ಕಡಿಮೆ ಇದೆ ಅಂತ ಹೇಳ್ತಾರೆ. ಸೊ ಈ ಒಂದು ಕಾರಣಗಳು ಯಾಕೆ ಬರುತ್ತೆ? ಯಾರಿಗೆ ರಕ್ತ 10 ಗ್ರಾಮ್ಗಿಂತ ಕಮ್ಮಿ ಇರುತ್ತೆ ಗರ್ಭಿಣಿ ಆದಾಗ, ಅವ್ರಿಗೆ ಮಗು ತಯಾರಾಗೋ ಟೈಮಲ್ಲಿ ಬೇಕಾದಷ್ಟು ಪ್ರಾಬ್ಲಮ್ಸ್ ಬರುತ್ತೆ. ಈಗ ಡೆಲಿವರಿ ಟೈಮಲ್ಲಿ ಸಾಕಷ್ಟು ತಾಯಿ ಮಗು ಸಾಯುವಂತ ಸ್ಥಿತಿಗಳು ಬರ್ತದೆ. ಕೆಲವು ಟೈಮಲ್ಲಿ ತಾಯಿ ಸಾಯುತ್ತದೆ, ಮಗು ಉಳಿತದೆ. ಕೆಲವು ಟೈಮ್ ಮಗು ಉಳಿತದೆ, ತಾಯಿ ಸಾಯ್ತದೆ. ಸೊ ಈ ಒಂದು ಇಂಬ್ಯಾಲೆನ್ಸ್ ಇಲ್ಲ. ಯಾವ್ದೋ ಜನ್ಮದ ಋಣಸಂದಾಯ ಅನ್ಸುತ್ತೆ. ನಮ್ ಕೈಯಲ್ಲಿ ಆಗ್ತಿದೆ ಅಷ್ಟೇ, ನಮ್ ಕೈಯಲ್ಲಿ ಏನು ಇಲ್ಲ. ಆ ಟೈಮಲ್ಲಿ ನನ್ಗೆ ಊಟಕ್ಕೆ ಹೋಗೋಕ್ ಮುಂಚೆ ಅದಕ್ಕೆ ಹೋಗ್ಬೇಕು, ನೋಡ್ಬೇಕು ಅಂತ ಅನ್ನಿಸ್ತು. ಇಲ್ಲಾಂದ್ರೆ ನಾನ್ ಕಂಡಿಡಿಲಿಲ್ಲ ಅಂದ್ರೆ ನಮ್ ನರ್ಸ್ ಕಂಡಿಡಿಯೋ ಚಾನ್ಸಸ್ ತುಂಬಾ ಕಮ್ಮಿ. ವೀಕ್ಷಕರೇ ನಮಸ್ಕಾರ, ನೀವು ನೋಡ್ತೀರಾ ಸ್ವಾರಸ್ಯ ನ್ಯೂಸ್. ನಾನು ತ್ಯಾಗರಾಜ್ ಅರಸ್. ವೀಕ್ಷಕರೇ, ಇವತ್ತು ನಾನು ಗೌರಿಬಿದನೂರಿನ ಹೆಸರಾಂತ ಆಸ್ಪತ್ರೆ ಶ್ರೀ ಸಾಯಿರಾಮ್ ಆಸ್ಪತ್ರೆಗೆ ಬಂದಿದ್ದೀನಿ. ಮುಖ್ಯವಾಗಿ ಇಲ್ಲಿನ MD ಮತ್ತೆ ಗೈನಕಾಲಜಿಸ್ಟ್ ಅಂತ ಫೇಮಸ್ ಆಗಿರುವಂತ ಡಾಕ್ಟರ್ ಗೀತಾ ಬಲರಾಮ್ ಅವರು ನಮ್ಮ ಜೊತೆಗಿದ್ದಾರೆ. ಸೊ ಇವತ್ತಿನ ಇಂಟರ್ವ್ಯೂಸ್ ತುಂಬಾ ಸ್ಪೆಷಲ್ ಆಗಿರ್ತದೆ. ಬಿಕಾಸ್ ಯಾಕೆ ಅಂತಂದ್ರೆ ಇವತ್ತು ಸಾಕಷ್ಟು ವೈದ್ಯ ಲೋಕದ ಸ್ವಾರಸ್ಯಕರ ವಿಚಾರಗಳನ್ನ ಚರ್ಚೆ ಮಾಡ್ತಾ ಇದ್ವಿ. ಮುಖ್ಯವಾಗಿ ಹೆಣ್ಣು ಮಕ್ಕಳಿಗೆ ಸಂಬಂಧಪಟ್ಟಂತ ಒಂದು ಟಾಪಿಕ್ಸ್ ಮುಖ್ಯವಾಗಿ ಈ ಒಂದು ಇಂಟರ್ವ್ಯೂದಲ್ಲಿ ಇರ್ತದೆ. ಪ್ರೆಗ್ನೆನ್ಸಿ ಇರ್ಬೋದು, ಡೆಲಿವರಿ ಟಾಪಿಕ್ ಇರ್ಬೋದು, ನಂತರ ಸ್ತ್ರೀಯರಿಗೆ ಬರ್ತಕ್ಕಂಥ ಕೆಲವು ರೋಗಗಳ ಬಗ್ಗೆ ಸಾಕಷ್ಟು ಇನ್ನೊಂದು ವಿಚಾರಗಳನ್ನ ನಾನು ಈ ಒಂದು ಇಂಟರ್ವ್ಯೂದಲ್ಲಿ ಸಂಕ್ಷಿಪ್ತವಾಗಿ ಮೇಡಮ್ ಮುಖಾಂತರ ನಿಮಗೆ ತಿಳಿಸುವಂತ ಪ್ರಯತ್ನ ಮಾಡ್ತೀನಿ. ಮೊದಲಾಗಿ ಮೇಡಮ್ ಅವರ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ. ಮೇಡಮ್ ನಮಸ್ಕಾರ. ನಮಸ್ಕಾರ. ಮೊದಲಾಗಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಮೇಡಮ್. ಮೇಡಮ್ ಹೇಗಿದ್ದೀರಿ? ಆರಾಮ್. ಎಸ್ ಮೇಡಮ್, ವೈದ್ಯರು ಅಂತಂದ್ರೆ ಒಂದು ರೀತಿಯ ಒಂದು ಕಾಣದಿರೋ ದೇವರು ಅಂತಾನೆ ಸಾಕಷ್ಟು ಜನ ಭಾವಿಸ್ತಾ ಇರ್ತಾರೆ ಮೇಡಮ್. ಸೊ ಹಾಗಾಗಿ ಈ ವೈದ್ಯ ಲೋಕ ತಮ್ಗೆ ಎಷ್ಟು ಖುಷಿ ಕೊಡ್ತಾ ಇದೆ, ಎಷ್ಟು ತೃಪ್ತಿ ಕೊಡ್ತಾ ಇದೆ ಮೇಡಮ್? ನಾನು ವೃತ್ತಿ ಪ್ರವೃತ್ತಿ ಎರಡರ ಬಗ್ಗೆ ತುಂಬಾ ನಂಬಿಕೆ ಇಟ್ಟವಳು. ಓಕೆ. ನಾನು ಇಷ್ಟಪಟ್ಟು ಆರಿಸ್ಕೊಂಡಿದ್ದು ವೈದ್ಯ ವೃತ್ತಿ ಆಗಿಲ್ದೇ ಇದ್ರು ನನಗೆ ಕಾಲೇಜಲ್ಲಿ ಪ್ರಾಧ್ಯಾಪಕರಾಗಿ ಕೆಲಸ ಮಾಡಕ್ಕೆ ಇಷ್ಟ ಇತ್ತು. ಓಕೆ. ಆದ್ರೆ ನಮ್ಮ ತಂದೆ, ನೀನು MBBS ಮಾಡಿದ್ಮೇಲೂ MD ಮಾಡಿದ್ಮೇಲೂ ನೀನ್ ಪ್ರಾಧ್ಯಾಪಕ ಆಗಬಹುದು, ಬಟ್ ನೀನ್ ವೈದ್ಯ ಆಗುವಂತ ನಮ್ಮ ತಂದೆ ಆಸೆ ಇತ್ತು. ನಾನು ನಮ್ಮ ತಂದೆ ಆಸೆ ನೆರವೇರಿಸೋದೇ ನನ್ನ ಪರಮ ಕರ್ತವ್ಯ ಅನ್ಕೋತಿದ್ದೆ ಅವಾಗ. ಸೊ ಅವಾಗ್ಲೂ ಅಷ್ಟೇ, ಈಗ್ಲೂ ಅಷ್ಟೇ. ಅವರು ವೈದ್ಯರಾಗು ಅಂದಾಗ ನಾನು ಆಗಿದ್ದು ಮಾತ್ರ ಅವ್ರ ಬಲವಂತಕ್ಕೆ. ಬಟ್ ಆದ್ಮೇಲೆ ನನಗೆ ಈ ವೃತ್ತಿ ನಿಜವಾಗ್ಲೂ ನನ್ನ ಪ್ರವೃತ್ತಿ ಎಷ್ಟು ಖುಷಿ ಕೊಡುತ್ತೋ ನನ್ನ ವೃತ್ತಿ ಜೀವನನೂ ಅಷ್ಟೇ ಖುಷಿ ಕೊಡ್ತಾ ಇದೆ. ನಾನು ನಿಜವಾಗ್ಲೂ ಹೇಳ್ಬೇಕಂದ್ರೆ ಮನೆಯಲ್ಲಿ ಎಷ್ಟು ಆರಾಮಾಗಿರ್ತೀನೋ ನಮ್ಮ ಆಸ್ಪತ್ರೆನೂ ನನಗೆ ಅಷ್ಟೇ ಮನೆ ಅನ್ಸುತ್ತೆ. ಆತರ ಬಾಂಡಿಂಗ್ ಬಿಲ್ಟ್ ಆಗಿದೆ. ನಂತರ ಮೇಡಮ್, ಈ ಒಂದು ಎಸ್ಪೆಷಲ್ ನಿಮ್ಮ ಒಂದು ಸ್ಪೆಷಲೈಸೇಷನ್ ಅಂದ್ರೆ ಗೈನಕಾಲಜಿಸ್ಟ್, ಈ ಒಂದು ವೃತ್ತಿ ಸಾಕಷ್ಟು ಜನರಿಗೆ ಜೀವ ಕೊಡುತ್ತೆ, ಎಸ್ಪೆಷಲ್ ಜೀವ ಕೊಡುತ್ತೆ. ಸೊ ಈ ಒಂದು ಫೀಲ್ಡ್ ವಿಚಾರ ಮಾತಾಡಿದ್ರೆ ಅಂದ್ರೆ ಹೆಣ್ಣಿಗೆ ಸಾಕಷ್ಟು ಒಂದು ವಿಚಾರ ನಾವು ಕೇಳ್ಕೊಳ್ತೇವೆ. ಕೆಲವೊಂದು ಹಿರಿಯರು ಕೂಡ ಹೇಳ್ತಾ ಇರ್ತಾರೆ, ಅಂದ್ರೆ ತಾಯ್ತನ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹೆಣ್ಣಿಗೆ ಅನ್ನೋ ವಿಚಾರ. ಸೊ ನಿಮ್ಮ ಸಾರಥ್ಯದಲ್ಲಿ ಇದುವರೆಗೂ ಎಷ್ಟು ಒಂದು ಡೆಲಿವರೀಸ್ ಮಾಡಿಸಿದ್ದೀರಾ? ನಾನು ಸುಮಾರು 16 ವರ್ಷ ಗವರ್ಮೆಂಟ್ ಸರ್ವಿಸ್ ಅಲ್ಲಿದ್ದೆ. ಓಕೆ. ಅವಾಗ ನಾನು ಸರ್ಕಾರಿ ಪ್ರಾಥಮಿಕ ಕೇಂದ್ರ ಹೊಸೂರಲ್ಲಿ ಸುಮಾರು 7 ವರ್ಷ ಕೆಲಸ ಮಾಡಿದ್ವಿ. ಆಮೇಲೆ ಪಾವಗಡ ಗವರ್ಮೆಂಟ್ ಆಸ್ಪತ್ರೆಯಲ್ಲಿ ಪ್ರಸೂತಿ ತಜ್ಞೆಯಾಗಿ 6 ವರ್ಷ ಕೆಲಸ ಮಾಡಿದ್ದೀನಿ. ಇದ್ರ ಮಧ್ಯದಲ್ಲಿ ಸೇವಾ ನಿರತ PG ಮಾಡಿಸಿದ್ದು ಗವರ್ಮೆಂಟ್ ನನಗೆ ಸರ್ಕಾರದಿಂದನೇ PG ಮಾಡಿದ್ದು. ಆ 2 ವರ್ಷ ನಾನು ಲೇಡಿ ಗೋಷನ್ ಹಾಸ್ಪಿಟಲ್ ಮಂಗಳೂರಲ್ಲಿ. ಸೊ ಲೆಕ್ಕ ಇಡೋದು ತುಂಬಾ ಕಷ್ಟ. 2002ರಲ್ಲಿ ನನಗೆ ಕೆಲಸ ಸಿಕ್ಕಿದ್ದು, ಗವರ್ಮೆಂಟ್ ಕೆಲಸ. ನಾನು ಇಲ್ಲಿ 2015ಕ್ಕೆ ನಾನು ಈ ಆಸ್ಪತ್ರೆ ಶುರು ಮಾಡಿದ್ದು. ಸೊ ಇದಾದ್ಮೇಲೆ ಸುಮಾರು ಒಂದು 2000ದಿಂದ ಅದರಲ್ಲಿ ಸಿಸೇರಿಯನ್ಸು ಇದೆ.
ನಾರ್ಮಲ್ ಡೆಲಿವರೀಸ್ ಸಿಸೇರಿಯನ್ಸ್ ಇದೆ. ಸಿಸೇರಿಯನ್ಸ್ ಒಂದು ಕಾಲ್ ಭಾಗ ಇರ್ಬೋದು, ಮುಕ್ಕಾಲ್ ಪಾಲು ನಾರ್ಮಲ್ ಡೆಲಿವರೀಸ್. ನೀವು ಹೇಳ್ತೀವಿ ಸಿಸೇರಿಯನ್ 25% ಒಂದು ಕಾಲ್ ಭಾಗ ಮಾಡಿರ್ಬೋದು, ಇನ್ನು ಮಿಕ್ಕಿದ ನಾರ್ಮಲ್ ಡೆಲಿವರಿ ಅಂತ ಹೇಳ್ತೀವಿ. ಸೊ ಈ ಒಂದು ವಿಷಯನ ಡಿಕ್ಲೇರ್ ಮಾಡೋದು ವೈದ್ಯರು ಎಷ್ಟು ಪ್ರಾಂಪ್ಟ್ ಆಗಿ ಮಾಡ್ತಿದ್ದಾರೆ ಅನ್ನೋದು ಇವತ್ತಿನ ಪ್ರಪಂಚದಲ್ಲಿ ನೋಡ್ಬೇಕಾಗಿದೆ. ಯಾಕೆಂದ್ರೆ ಈಗ ಸಾಕಷ್ಟು ನಮಗೆ ಬರ್ತಿರೋ ಮಾಹಿತಿ ಪ್ರಕಾರ ಸಿಸೇರಿಯನ್ ಜಾಸ್ತಿ ಪ್ರಿಫರೆನ್ಸ್ ಕೊಟ್ಬಿಡ್ತಾರೆ ಜನ ಅಂತ ಕೂಡ ಹೇಳ್ತಿದ್ದಾರೆ. ಸೊ ಇದ್ರ ಬಗ್ಗೆ ಮಾತಾಡೋದು. ಆಕ್ಚುಲಿ ಡೆಲಿವರಿ ಅನ್ನೋದು ಹೆಣ್ಣಿಗೆ ಪುನರ್ಜನ್ಮ ಅಂತಾನೆ ಹೇಳ್ಬೋದು. ಒಂದು 2.5-3 kg ಮಗು ಒಂದು ಚಿಕ್ಕ ಜಾಗದಿಂದ ಹೊರಗೆ ಬರಬೇಕು. ಈ ತರದೊಂದು ಪರಿಸ್ಥಿತಿಯಲ್ಲಿ ಅವ್ರ ಬಾಡಿ ಹೇಗೆ ಅದನ್ನ ತಡೆಯುತ್ತೆ, ಅದೇ ಸಮಯದಲ್ಲಿ ಮಗು ಅದನ್ನ ಹೇಗೆ ವಿತ್ಸ್ಟ್ಯಾಂಡ್ ಆಗುತ್ತೆ, ಇವೆರಡು ತುಂಬಾ ಮುಖ್ಯ ಆಗುತ್ತೆ. ನಾನೀಗ ಪ್ರತಿಯೊಂದು ಮೊದಲನೇ ಗರ್ಭಿಣಿಗೆ ಹೇಳೋದಿಷ್ಟೇ, ಅವ್ರು ಕೇಳ್ತಾರೆ ಮೇಡಮ್ ನಾರ್ಮಲ್ ಆಗುತ್ತಾ ಮೇಡಮ್. ಆ ಪ್ರಯತ್ನ ಅಂತೂ ನಮ್ದು. ನೀನು ಮೊದಲನೇ ಗರ್ಭಿಣಿ ಆಗಿರೋದ್ರಿಂದ, ನಿಂದು ಮೊದಲನೇ ಮಗು ಆಗಿರೋದ್ರಿಂದ ನಿನಗೆ 90% ಚಾನ್ಸಸ್ ಆಫ್ ನಾರ್ಮಲ್ ಡೆಲಿವರಿ ಇದ್ದೇ ಇದೆ. ಇನ್ನು 10%ಗೆ ನೀನ್ ಹೋಗದೆ ಇದ್ರೆ ನಿಂಗೆ ನಾರ್ಮಲ್ ಡೆಲಿವರಿ ಕಟ್ಟಿಟ್ಟು ಬುತ್ತಿ. ಇದರಲ್ಲಿ ವೈದ್ಯರು ನನ್ನ ಪ್ರಕಾರ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದಾರೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ. ಪ್ರೈವೇಟ್ ಆಸ್ಪತ್ರೆಗಳಲ್ಲಿ ಏನಾಗುತ್ತೆ ಅಂದ್ರೆ, ಇದು ತಾಲೂಕ್ ಲೆವೆಲ್, ನಮ್ಮ ಊರಿನ ಬಗ್ಗೆನೇ ಮಾತಾಡೋಣ. ನಮ್ಮ ತಾಲೂಕ್ ಲೆವೆಲ್ ಅಲ್ಲಿ ಈಗ ನಾನು ಎಮರ್ಜೆನ್ಸಿ ಟ್ರಯಲ್ ಕೊಟ್ಟಿರ್ತೀನಿ ನಾರ್ಮಲ್ ಡೆಲಿವರಿ ಮಾಡ್ಬೇಕು ಅಂತ. ಸುಮಾರು 8 ಗಂಟೆ 9 ಗಂಟೆ ಆದ್ಮೇಲೆ ಇಲ್ಲ ಮಗುದು ಹಾರ್ಟ್ ಬೀಟ್ ಕಮ್ಮಿ ಆಯ್ತು ಅಂತನೋ, ಅಥವಾ ಮಗು ಕಕ್ಕಸ್ ಮಾಡ್ಕೊಂಡ್ಬಿಡ್ತು ನೀರಲ್ಲಿ ಅಂತನೋ, ನಾವು ತಕ್ಷಣ ಸಿಸೇರಿಯನ್ ಮಾಡ್ಬೇಕು ಅಂದ್ರೆ ಅನಸ್ಥೆಟಿಸ್ಟ್ ಅರ್ಧ ಗಂಟೆ ಒಳಗಡೆ ಸಿಗಕ್ಕೆ ಸಾಧ್ಯನೇ ಇಲ್ಲ. ನಮ್ಮೂರಲ್ಲಿ ಇರೋದು ಒಬ್ರೋ ಇಬ್ರು ಅನಸ್ಥೆಟಿಸ್ಟ್, ಅವರು ಸರ್ಕಾರಿ ಆಸ್ಪತ್ರೆಯಲ್ಲಿ ಇರ್ತಾರೆ. ಅವ್ರಿಗೆ ಮೊದಲೇ ಹೇಳಿದ್ರೆ ಟೈಮಿಗೆ ಬರಕ್ ಸಾಧ್ಯ. ಈ ಎಮರ್ಜೆನ್ಸಿ ಅನ್ನೋದು ತಕ್ಷಣ ಬರಕ್ ಸಾಧ್ಯನೇ ಇಲ್ಲ. ಆಮೇಲೆ ನಮ್ಮೂರಲ್ಲಿ MICU ಇಲ್ಲ, ಅಂದ್ರೆ ತಾಯಿನ ತೀವ್ರ ಘಟಕದಲ್ಲಿ ಇರೋಂತ ನಮ್ಮ ಯಾವ್ದು ಇಲ್ಲ, NICU ಇಲ್ಲ. ಸೊ ಎಮರ್ಜೆನ್ಸಿ ನಾವು ತುಂಬಾ ಹೊತ್ತು ತಳ್ಳಿ ಸಿಸೇರಿಯನ್ ಮಾಡಿದ್ರೆ ಮಗುಗೆ ಏನಾದ್ರೂ ತೊಂದರೆ ಆಗೋ ಚಾನ್ಸಸ್ ಜಾಸ್ತಿ. ಇದು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಬ್ಲಡ್ ಬ್ಯಾಂಕ್ ಇರುತ್ತೆ, ಇಲ್ಲ ಬ್ಲಡ್ ಸ್ಟೋರೇಜ್ ಯೂನಿಟ್ ಇರುತ್ತೆ, ಅನಸ್ಥೆಟಿಸ್ಟ್ 24 ಗಂಟೆ ಇರ್ತಾರೆ, ಮಕ್ಕಳ ಡಾಕ್ಟರ್ ಇರ್ತಾರೆ, ಗೈನಕಾಲಜಿಸ್ಟ್ 24 hours ಇರ್ತಾರೆ. ಸೊ ಪಾವಗಡದಲ್ಲಿ ಇದ್ದಾಗ ನಾನು ಟ್ರಯಲ್ ಕೊಡ್ತಾ ಇದ್ದೆ, ಧೈರ್ಯವಾಗಿ ಕೊಡ್ತಾ ಇದ್ದೆ. ಪ್ರೈವೇಟ್ ಹಾಸ್ಪಿಟಲ್ ನನ್ನ ಆಸ್ಪತ್ರೆಗೆ ಬಂದ್ಮೇಲೆ ಟ್ರಯಲ್ ಕೊಡಕ್ ಭಯ ಆಗುತ್ತೆ. ತಕ್ಷಣ ನನ್ಗೆ OT ರೆಡಿ ಆಗ್ಬೇಕು, ಎಕ್ಸ್ಪ್ಲೈನ್ ಕೂಡ ಮಾಡ್ತೀನಿ. ನೋಡಮ್ಮ ನಿಂಗೆ ನಾರ್ಮಲೇ ಬೇಕು ಅಂತಂದ್ರೆ ನೀನು ಎಲ್ಲ ಒಂದೇ ಸೂರಲ್ಲಿ ಇರುವಂತ ಆಸ್ಪತ್ರೆಗೆ ಹೋಗು. ನೀನ್ ಸಿಸೇರಿಯನ್ಗೂ ರೆಡಿ ಇದ್ರೆ ಮಾತ್ರ ನಾನು ಅಡ್ಮಿಟ್ ಮಾಡ್ಕೋತೀನಿ. ಇದನ್ನ ನಾನು ಮೊದ್ಲೇ ಅವ್ರಿಗೆ ಹೇಳ್ಬಿಟ್ಟು ಮಾಡ್ಕೋತೀನಿ. ಇನ್ನು ಕೆಲವೊಂದ್ ಕಡೆ ಈಗ ಪೇಷಂಟ್ಸ್ ನೋವು ತಡಿಯಕ್ಕೆ ರೆಡಿನೇ ಇಲ್ಲ, ಅವ್ರಿಗೆ ಮೊದ್ಲೇ ಭಯ ಆಗೋಗಿರುತ್ತೆ. ಇನ್ನೊಂದು ಈ ನಕ್ಷತ್ರದಲ್ಲಿ ಬೇಕು, ಈ ಟೈಮಿಂಗ್ಸ್ ಅಲ್ಲಿ ಬೇಕು, ಈ ಟೈಮಿಂಗ್ಸ್ ಅಲ್ಲಿ ಬೇಡ. ಇದು ಎರಡನೇ ಸಿಸೇರಿಯನ್ಗೆ ಉಪಯುಕ್ತ. ಎರಡನೇ ಸಿಸೇರಿಯನ್ ಹೆಂಗೂ 1 ವಾರ ಮುಂಚೆ ಮಾಡ್ಬೇಕಾಗತ್ತೆ. ಅವಾಗ ಅವ್ರಿಗೆ ಯಾವ ದಿವಸ ಬೇಕು, ಯಾವ ನಕ್ಷತ್ರ ಬೇಕು ಅದ್ರಲ್ಲೇ ನಾವು ಮಾಡ್ಕೊಡ್ಬೋದು. ಅವ್ರ ಏನದು ನಮ್ಮ ಆಯ್ಕೆ ಅಲ್ದಿದ್ರು ಅವ್ರ ಆಯ್ಕೆಗೆ ನಾವು ಅಟ್ಲೀಸ್ಟ್ ವಿ ಕ್ಯಾನ್. ಅಂದ್ರೆ ಎಲ್ಲೋ ಒಂದ್ ಕಡೆ ಪ್ರಕೃತಿ ವಿರುದ್ಧ ಅಂತ ಅನ್ಸಲಿಲ್ಲ ಇದು. ಅಂದ್ರೆ ಇಂಥದ್ದಿಂದಲೇ ಬೇಕು. ಸಿಸೇರಿಯನ್ ಆಗಿ ಎಷ್ಟೋ ಹೆಣ್ಮಕ್ಳು ಸತ್ತೋದ್ಮೇಲೆ ಸಿಸೇರಿಯನ್ ಕಂಡಿಡ್ದಿರೋದು. ಸುಮಾರು ಕಡೆ ಮಗು ಸ್ಟ್ರಕ್ ಆದಾಗ ಹೊಟ್ಟೆ ಕೊಯ್ದು ಮಗುನ ಉಳಿಸ್ಕೊಂಡಿದ್ದಾರೆ, ತಾಯಿ ಉಳ್ಸಕ್ ಆಗಿಲ್ಲ. ಅದಾದ್ಮೇಲೆ ಸಿಸೇರಿಯನ್ ಕಂಡಿಡ್ದಿರೋದು. ಸೊ ಹೆಂಗೆ ಹರಿದಿರ್ತೀವೋ ಅದನ್ನ ಹಂಗೆ ಲೇಯರ್ ಬೈ ಲೇಯರ್ ಹೊಲ್ದಾಗ ಆ ರಕ್ತಸ್ರಾವ ತಡೆಗಟ್ಟಿದಾಗ ತಾಯಿನ ಉಳಿಸಿದ್ದಾರೆ. ಸೊ ಇದು ಪ್ರಕೃತಿ ವಿರುದ್ಧ ಅಲ್ಲ. ನ್ಯಾಚುರಲ್ ಡೆಲಿವರಿ ಆಗದೆ ಇರೋಂತ ಏನಾದ್ರೂ ಸಮಸ್ಯೆ ಆದಲ್ಲಿ ತಾಯಿನ ಮಗುನ ಉಳಿಸ್ಕೋಬೇಕು ಅಂದ್ರೆ ಸಿಸೇರಿಯನ್ ಒಂದು ಉಪಯುಕ್ತ ಸರ್ಜರಿ. ಮ್ಯಾಂಡೇಟರಿ ಇಲ್ಲ. ದಿಸ್ ಇಸ್ ಆಲ್ವೇಸ್ ಅನ್ ಎಮರ್ಜೆನ್ಸಿ ಸರ್ಜರಿ. ಎರಡನೇ ಸಿಸೇರಿಯನ್ ಮಾತ್ರ ಎಲೆಕ್ಟಿವ್ ಸರ್ಜರಿ. ಎರಡನೇ ಸಿಸೇರಿಯನ್ ಮೊದಲನೇ ಸಿಸೇರಿಯನ್ಗೆ ನಾವು ಹೊಲಿಗೆ ಹಾಕಿ ನಾವು ಕತ್ತರಿಸಿ ಹೊಲಿಗೆ ಹಾಕಿರ್ತೀವಿ. ಆ 3 kg ಮಗು ಎರಡನೇ ಸಲ ಹೊರಗೆ ಬಂದಾಗ ಆ ಹೊಲಿಗೆ ಬಿಚ್ಕೊಡೋ ಚಾನ್ಸಸ್ ಅಲ್ಲಿ ತಾಯಿಗೆ ತೊಂದರೆ ಆಗಬಹುದು, ದೊಡ್ಡ ಪ್ರಾಣಕ್ಕೇನೆ ಪ್ರಾಬ್ಲಮ್ ಆಗಬಹುದು. ಅದಕ್ಕೋಸ್ಕರ ನಾವು ಎಲೆಕ್ಟಿವ್ ಸೆಕ್ಷನ್ ಮಾಡ್ತೀವಿ. ಎಲ್ಲಿ ತಾಲೂಕ್ ಲೆವೆಲ್ ಅಲ್ಲಿ, ಮತ್ತೆ ಎಲ್ಲಿ MICU NICU ಬ್ಲಡ್ ಬ್ಯಾಂಕ್ ಎಲ್ಲಾ ಕಡೆ ಇದೆಯೋ ಅವರು VBAC ಅಂತ ಮಾಡ್ತಾರೆ, ವೆಜೈನಲ್ ಬರ್ತ್ ಆಫ್ಟರ್ ಸಿಸೇರಿಯನ್. ಸೊ VBAC ಯಾರ್ಯಾರು ಮಾಡ್ತಾರೆ ನನಗ್ ಗೊತ್ತಿದ್ದಂಗೆ ಬೆಂಗಳೂರಲ್ಲಿ ಸುಮಾರು ಸ್ಪೆಷಲಿಸ್ಟ್ ಹಾಸ್ಪಿಟಲ್ ಮಾಡ್ತಾರೆ. ಎಲ್ಲೆಲ್ಲಿ ಮಾರ್ತಾಸು, ಫಿಲೋಮಿನಾಸು, ಸೆಂಟ್ ಜಾನ್ಸು, ಬ್ಯಾಪ್ಟಿಸ್ಟು, MS ರಾಮಯ್ಯ, ಎಲ್ಲೆಲ್ಲಿ 24 ಗಂಟೆ ಬ್ಲಡ್ ಬ್ಯಾಂಕ್ ಇದೆ, 24 ಗಂಟೆ ಅನಸ್ಥೀಶಿಯಾ ಡಾಕ್ಟರ್ ಸಿಗ್ತಾರೆ, ಮಕ್ಕಳ ಡಾಕ್ಟರ್ ಸಿಗ್ತಾರೆ, ಅಲ್ಲೆಲ್ಲ VBAC ಕೊಡಕ್ ಸಾಧ್ಯ. ನರ್ಸಿಂಗ್ ಹೋಮ್ ಅಲ್ಲಿ ಕೊಡ್ಬೇಕು ಅಂದ್ರೆ ಅವ್ರನ್ನ 24 ಗಂಟೆ ಇಲ್ಲಿ ಕೂಡಿಸ್ಕೋಬೇಕು. ಯಾರ್ಯಾರನ್ನ ಅನಸ್ಥೆಟಿಸ್ಟ್ ನ ಅವ್ರಿಬ್ರನ್ನೇ ನಮ್ಗೆ ಬೇಕಾಗೋದು, ಮಕ್ಕಳ ಡಾಕ್ಟರ್, ಅನಸ್ಥೆಟಿಸ್ಟ್, ಬ್ಲಡ್ ಬ್ಯಾಂಕ್, ಇವ್ 3 ಬೇಕು ನಮ್ಗೆ.
ಅಕಸ್ಮಾತ್ ನಾನು ನಾರ್ಮಲ್ ಡೆಲಿವರಿ ಆಗಿಲ್ಲ, ನಾನು ತಕ್ಷಣ ಸೆಕ್ಷನ್ ಮಾಡ್ಬೇಕು ಅಂದ್ರೆ ಅವ್ರು ರೆಡಿ ಇರ್ಬೇಕು. ಸೊ ವಿ ಬ್ಯಾಕ್ ಅಂತ ಅನ್ನೋದು ತಾಲೂಕ್ ಲೆವೆಲ್ ಅಲ್ಲಿ ಅಕಸ್ಮಾತ್ ಆಗಿ ಆಗಿರ್ಬೋದು ಅಷ್ಟೇ. ಅಂದ್ರೆ ಈಗ ಆಂಬ್ಯುಲೆನ್ಸ್ ಅಲ್ಲೋ ಆಟೋದಲ್ಲೋ ಕರ್ಕೊಂಡ್ ಬಂದಾಗ ಅರ್ಧ ಡೆಲಿವರಿ ಆಗೋಗಿ ಮೊದಲನೇ ಸಿಸೇರಿಯನ್ ಇದ್ರೂ ಮಗು ನೋಡ್ಸಕ್ಕೋಸ್ಕರ ಕೆಳಗಡೆಯಿಂದ ಮಾಡಿರೋ ಪರಿಸ್ಥಿತಿಗಳು ಇದೆ. ಅದು ಆಕಸ್ಮಿಕ. ವಿ ಬ್ಯಾಕ್ ಅನ್ನೋದು ಪ್ಲಾನ್ಡ್ ಸರ್ಜರಿ, ಅಂದ್ರೆ ಪ್ಲಾನ್ಡ್ ಡೆಲಿವರಿ. ಮೇಡಮ್, ಈಗ ಈ ಡೆಲಿವರಿ ಅನ್ನೋದು ಸಾಕಷ್ಟು ಚೊಚ್ಚಲುಗಳು ನೀವು ಹೇಳ್ದಂಗೆ ಪುನರ್ಜನ್ಮ ಆಗಿರ್ತದೆ ಹೆಣ್ಣಿಗೆ ಅಂತ ಹೇಳ್ತಾರೆ. ಆ ನೋವು, ಆ ಮೆಂಟಾಲಿಟಿಯಲ್ಲಿ ಯಾವ ತರ ನೀವು ಒಬ್ಬ ಗರ್ಭಿಣಿಗೆ ಯಾವ ತರ ನೀವು ಮೋಟಿವೇಟ್ ಮಾಡ್ತೀರಾ ಅಂತ. ಯಾಕಂದ್ರೆ ಸಾಕಷ್ಟು ಭಯ ಇರ್ತದೆ, ಚೊಚ್ಚಲರಿಗೆ ಭಯ ಇರ್ತದೆ, ಅವ್ರದ್ದೇ ಆದ ಒಂದು ಎಷ್ಟು ಜನಕ್ಕೆ ಹಾರ್ಟ್ ಬೀಟ್ ತುಂಬಾ ಹೆವಿ ಆಗ್ಬಿಡುತ್ತೆ. ಸೊ ಆ ಟೈಮಲ್ಲಿ ಆ ಒಂದು ಹೆಣ್ಣಿಗೆ ಯಾವ ತರ ನೀವು ಧೈರ್ಯ ತುಂಬ್ತೀರಾ ಅಂತ ಹೇಳಿ ನಾನು ಈ ವಿಷಯ ಹೇಳುವಾಗ ಒಂದು ಹೇಳಕ್ ಇಷ್ಟಪಡ್ತೀನಿ. ತಾಯಿ ಕಾರ್ಡ್ ನಮ್ಮ ಕರ್ನಾಟಕದ್ದೇನಿದೆ ತುಂಬಾ ಅದ್ಭುತವಾಗಿದೆ. ತಾಯಿ ಕಾರ್ಡ್ ನಾನು ಪ್ರತಿ ಗರ್ಭಿಣಿಗೂ ಹೇಳ್ತೀನಿ, ನೀನ್ ತಾಯಿ ಕಾರ್ಡ್ ಮಾಡ್ಸು, ತಾಯಿ ಕಾರ್ಡ್ ಅಟ್ಲೀಸ್ಟ್ ಒಂದ್ 5 ಸಲ ಓದು. ತಾಯಿ ಕಾರ್ಡ್ ಅಲ್ಲೇ ನೀನು ಏನ್ ತಿನ್ಬೇಕು, ಹೇಗ್ ತಿನ್ಬೇಕು, ಎಷ್ಟು ಸಲ ನೀನ್ ಆಸ್ಪತ್ರೆಗೆ ಹೋಗ್ಬೇಕು, ಎಷ್ಟು ಸಲ BP ಚೆಕ್ಅಪ್ ಮಾಡಿಸ್ಕೋಬೇಕು, ತೂಕ ಯಾವಾಗ ಚೆಕ್ ಮಾಡ್ಬೇಕು, ಯಾವ ಪರಿಸ್ಥಿತಿಗಳಲ್ಲಿ ನೀನ್ ಅತ್ಯವಸರವಾಗಿ ಹೋಗ್ಬೇಕು, ಪ್ರತಿಯೊಂದು ಇದೆ. ಇದೆಲ್ಲ ಮಾಡಿದಾಗ ಮತ್ತೆ ನಾನು ಮಾನಸಿಕವಾಗಿ ಅವ್ರನ್ನ ಹೀಗ್ ಸಿದ್ಧತೆ ಮಾಡ್ತೀನಿ. ನಿಮ್ ತಾಯಿಗೆ ಎಷ್ಟ್ ಮಕ್ಳು, ನಿಮ್ ಅಜ್ಜಿಗೆ ಎಷ್ಟ್ ಮಕ್ಳು, ಇದು ನೀನು ಮೊದಲನೇವಳು ಅಲ್ಲ, ಕೊನೆಯವಳು ಅಲ್ಲ ಡೆಲಿವರಿ ಮಾಡ್ತಿರೋದು. ಸೊ ಅವರೆಲ್ಲ ನೋವು ತಿಂದ್ಕೊಂಡು ಮಗುನ ಹಡ್ದಿದ್ದಾರೆ ಅಂದ್ರೆ ನಿನ್ ಕೈಯಲ್ಲೂ ಆಗುತ್ತೆ. ನೀನ್ ಮಾಡ್ಬೇಕಾಗಿರೋದೇನು, ಒಳ್ಳೆ ಆಹಾರ. ತಾಯಿ ಕಾರ್ಡಲ್ಲಿ ಅವ್ರು ಹೇಳಿದ್ದಾರೆ ಈ ತಟ್ಟೆಲ್ ಹೇಗಿರ್ಬೇಕು ಫುಡ್ ಅನ್ನೋದು ಕೂಡ ಫೋಟೋ ಹಾಕಿದ್ದಾರೆ. ಯಾವ ಇಂಜೆಕ್ಷನ್ಸ್ ಹಾಕ್ಸ್ಕೋಬೇಕು, ಯಾವ ಮಾತ್ರೆಗಳು ನುಂಗ್ಬೇಕು, ಎಷ್ಟು ಹೇಗ್ ಊಟ ಮಾಡ್ಬೇಕು, ಹೇಗ್ ಊಟ ಮಾಡಬಾರ್ದು, ಎಷ್ಟೊತ್ತು ವಾಕಿಂಗ್ ಮಾಡ್ಬೇಕು, ಪ್ರತಿಯೊಂದು ನೀನ್ ಮಾಡಿದಾಗ ನಾರ್ಮಲ್ ಆಗೋ ಚಾನ್ಸಸ್ 90% ಇರುತ್ತೆ. ಅಂದ್ರೆ ಈ ಒಂದು ಆಹಾರ ಕ್ರಮ ಜೊತೆಗೆ ಅವರು ಒಂದು ಮಾನಸಿಕವಾಗಿ ರೆಡಿ ಆದ್ರೆ ಡೆಲಿವರಿ ನಾರ್ಮಲ್ ಆಗುತ್ತೆ. ಒಂದು ಗರ್ಭಿಣಿ 10 ರಿಂದ 12 kg ಜಾಸ್ತಿ ಆಗ್ತಾರೆ 9 ತಿಂಗಳಲ್ಲಿ. ಅದು ಆರೋಗ್ಯಪೂರ್ಣವಾಗಿ ಆಗ್ಬೇಕು. ಎಕ್ಸ್ಟ್ರಾ ರೆಸ್ಟ್ ತಗೊಂಡು 15-20 kg ಜಾಸ್ತಿ ಆದಾಗ ನಾರ್ಮಲ್ ಡೆಲಿವರಿ ಆಗೋ ಚಾನ್ಸಸ್ ಕೂಡ ಕಮ್ಮಿ ಆಗುತ್ತೆ. ಯಾಕೆಂದ್ರೆ ತಾಯಿ ಆರೋಗ್ಯ ಕೂಡ ಸ್ವಲ್ಪ ಕಾಂಪ್ರಮೈಸ್ ಆಗಿರುತ್ತೆ. ಸೊ ಹೆಲ್ದಿ ವೇ ಅಲ್ಲಿ ದಪ್ಪ ಆಗೋದಕ್ಕೂ ಅನ್ಹೆಲ್ದಿ ವೇ ಅಲ್ಲಿ ದಪ್ಪ ಆಗೋದಕ್ಕೂ ವ್ಯತ್ಯಾಸ ಇರುತ್ತೆ. ಅದಕ್ಕೆ ನಾನು ಹೇಳೋದು, ಪ್ರೆಗ್ನೆನ್ಸಿಯಲ್ಲಿ ನೀನ್ ಏನ್ ತಿಂತೀಯ ಅದ್ ಗಮನಿಸ್ತಾ ಇರೋ, ಏನೇ ಮಾಡಿದ್ರು ಅತಿ ಮಾಡ್ಬೇಡ. ಈ ಕೆಲವ್ರೇನೋ ಮೊಟ್ಟೆ ಕೊಡಲ್ಲ, ಬದನೆಕಾಯಿ ಕೊಡಲ್ಲ, ಎಷ್ಟೊಂದು ಪದಾರ್ಥಗಳು ಮನೆಯಲ್ಲಿ ನೀನ್ ಅದ್ ತಿನ್ಬಾರ್ದು ಅಂತ ಅವರೇ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಅದು ಕೂಡ ತಪ್ಪೆ. ಅದೇ ರೀತಿ ನೀನ್ ಜಾಸ್ತಿ ಇದನ್ ತಿನ್ಬೇಕು ಅದನ್ನ ತಿನ್ಬೇಕು ಅನ್ನೋದು ಕೂಡ ಎಲ್ಲ ಮಾಡೋದು ಮಾಡರೇಷನ್ ಅಲ್ಲಿ ಮಾಡ್ಬೇಕು. ಏನೇ ಮಾಡಿದ್ರು ಅತಿ ಮಾಡ್ಬಾರ್ದು. ವಾಕಿಂಗ್ ಇರಬಹುದು, ಊಟದ ವ್ಯವಸ್ಥೆ ಇರ್ಬೋದು, ಸ್ವಲ್ಪ ಸ್ವಲ್ಪನೇ ತಿನ್ಲಿ, ಜಾಸ್ತಿ ಸಲ ತಿನ್ಲಿ. ಬಟ್ ಏನ್ ತಿನ್ಬೇಕು ಅನ್ನೋದ್ರ ಬಗ್ಗೆ ಗಮನ ಇರ್ಲೇಬೇಕು. ಮತ್ತೆ ಎಷ್ಟೊತ್ತು ಕುತ್ಕೋತೀನಿ 24 ಗಂಟೆಲಿ ಅನ್ನೋದು ಕೂಡ ಗಮನ ಇಟ್ಕೋಬೇಕು. ಈ ಡೆಲಿವರಿ ಟೈಮ್ ಅಲ್ಲಿ ನಾವು ಅಬ್ಸರ್ವ್ ಮಾಡುವಂಗೆ ಈ ಕೆಲವೊಬ್ಬರಿಗೆ ಮಗು ಅಡ್ಡ ತಿರುಗುತ್ತೆ ಅಂತ ಹೇಳ್ತಾರೆ, ಇನ್ ಕೆಲವರು ಹೊಟ್ಟೆ ಒಳಗೆ ನೀರಿನ ಅಂಶ ಕಡಿಮೆ ಇದೆ ಅಂತ ಹೇಳ್ತಾರೆ. ಸೊ ಈ ಒಂದು ಕಾರಣಗಳು ಯಾಕೆ ಬರ್ತದೆ ಡೆಲಿವರಿ ಟೈಮ್ ಅಲ್ಲಿ? ಈಗೇನ್ ಇದು ಕೂಡ ಊಟಕ್ಕೆ ಸಂಬಂಧಪಟ್ಟಿದೆ. ಯಾರಿಗೆ ರಕ್ತ 10 ಗ್ರಾಮ್ಗಿಂತ ಕಮ್ಮಿ ಇರುತ್ತೆ ಗರ್ಭಿಣಿ ಆದಾಗ, ಅವ್ರಿಗೆ ಮಗು ತಯಾರಾಗೋ ಟೈಮಲ್ಲಿ ಬೇಕಾದಷ್ಟು ಪ್ರಾಬ್ಲಮ್ಸ್ ಬರಬಹುದು. ಕೆಲವ್ರಿಗೆ ನೀರ್ ಕಮ್ಮಿ ಆಗ್ಬೋದು, ಕೆಲವ್ರಿಗೆ ಮಗು ಸೈಜೇ ಕಮ್ಮಿ ಆಗ್ಬೋದು, ಆಮೇಲೆ BP ಬರೋ ಚಾನ್ಸಸ್ ಇರುತ್ತೆ. ಸೊ ಈ ನಡುವೆ ಅಂತೂ 18 ವರ್ಷಕ್ಕೆ ಮುಂಚೆ ಮದುವೆ ಮಾಡ್ತಾ ಇಲ್ಲ. ಮೊದಲೆಲ್ಲ 17-18 ಮದುವೆ ಮಾಡೋರು, 18 ಮೊದಲನೇ ಮಗು, ಇನ್ನೂ ಅವ್ರ ಬಾಡಿ ತಯಾರೇ ಆಗಿರಲ್ಲ, ಅವ್ರ ಗರ್ಭಕೋಶನೇ ತಯಾರಾಗಿರಲ್ಲ. ಅಷ್ಟೊಂದು ಪ್ರೆಗ್ನೆನ್ಸಿ ಬಂದಾಗ ಈ ಶುಗರ್ ಬರೋದು, ಪ್ರೆಗ್ನೆನ್ಸಿಯಲ್ಲಿ BP ಬರೋದು, ಮತ್ತೆ ರಕ್ತಹೀನತೆ ಆಗೋದು, ಆಮೇಲೆ ಮಗು ಸರಿಯಾಗಿ ಬೆಳವಣಿಗೆ ಆಗದಿರೋದು, ಇವೆಲ್ಲ ಸಮಸ್ಯೆಗಳು ಬರೋದು ಒಂದು ತಾಯಿಯ ಆರೋಗ್ಯದಿಂದ, ಇನ್ನೊಂದು ತಾಯಿ ತಿನ್ನುವಂತ ಆರೋಗ್ಯವಂತ ಫುಡ್ ಇಂದ, ಇನ್ನೊಂದು ಆರೋಗ್ಯ ಶೈಲಿ ಜೀವನ. ಅದನ್ನ ನಾವು ಮಾಡ್ಲಿಲ್ಲ ಅಂದ್ರೆ ಇವೆಲ್ಲ ಒಂದು. ಇನ್ನೊಂದು ಕೆಲವು ಏನು ಅಂದ್ರೆ, ಕೆಲವು ರಕ್ತದಿಂದ ಬರುವಂತ ಕಾಯಿಲೆಗಳಿರುತ್ತೆ ಅನುವಂಶೀಯವಾಗಿ. ಅಂದ್ರೆ ತಾಯಿಗೆ BP ಇತ್ತು, ಇಲ್ಲ ತಾಯಿ ತಂದೆಗೆ ಯಾರಿಗಾದ್ರೂ ಶುಗರ್ ಇತ್ತು, ಅವ್ರಿಗೆ ಮೊದ್ಲೇ ಪ್ರೆಗ್ನೆನ್ಸಿಗಿಂತ ಮೊದ್ಲೇ ಶುರುವಾಗಿರ್ಬಹುದು, ಅಥವಾ ಪ್ರೆಗ್ನೆನ್ಸಿಯಲ್ಲಿ ಅದು ಉಲ್ಬಣ ಆಗಿರ್ಬಹುದು. ಮುಖ್ಯವಾಗಿ ಈ ಒಂದು ಸಿಸೇರಿಯನ್ ವಿಚಾರಕ್ಕೆ ನಾನು ಹೇಗೇನ್ ಬಂತಂದ್ರೆ, ಸೊ ಮ್ಯಾಕ್ಸಿಮಮ್ ಇವತ್ತಿನ ಒಂದು ಜನರೇಷನ್ ಅಲ್ಲಿ ಅಂದ್ರೆ 70 to 80% ಸಿಸೇರಿಯನ್ಸ್ ನಡೀತಾ ಇದೆ. ಅಂದ್ರೆ ಸ್ವಲ್ಪ ಆಲ್ಗೋಯಿಂಗ್ ಇರೋದು ಮಾತ್ರ ನಾರ್ಮಲ್ ಡೆಲಿವರಿ ಇದೆ. ಸೊ ಇದು ಅವ್ರ ಫ್ಯೂಚರ್ಗೆ ತೊಂದರೆ ಆಗುತ್ತೆ ಸಿಸೇರಿಯನ್ ಡೆಲಿವರಿ ತಗೊಂಡ್ರೆ. 2 ಮಕ್ಕಳು ಮಾಡ್ಕೊಂಡ್ರೆ 2 ಸಿಸೇರಿಯನ್ ಏನೂ ಮಾಡೋದಿಲ್ಲ ಅವ್ರಿಗೆ, ಆರೋಗ್ಯದ ವಿಷಯದಲ್ಲಿ ಏನೂ ತೊಂದರೆ ಆಗೋದಿಲ್ಲ. ಬಟ್ ನಾನ್ ನೋಡ್ದಂಗೆ ಕೆಲವೊಂದು ಕಡೆ 3ನೇ ಸಿಸೇರಿಯನ್
ಅದು ರಿಸ್ಕ್ ಆಗುತ್ತೆ. 4ನೇ ಸಿಸೇರಿಯನ್ ಅದು ರಿಸ್ಕ್ ಆಗುತ್ತೆ. ಸೊ ಅವೆಲ್ಲನೂ ನಾನು ತಾಲೂಕ್ ಲೆವೆಲ್ ಅಲ್ಲಿ ಮಾಡಿಸ್ಕೊಳ್ಳೇಬೇಡಿ. 3ನೇ ಸಿಸೇರಿಯನ್ ಬ್ಲಡ್ ಬ್ಯಾಂಕ್ ಎಲ್ಲಿರುತ್ತೆ, ICU ಎಲ್ಲಿರುತ್ತೆ, ಅಲ್ಲೇ ಹೋಗಿ ಮಾಡಿಸ್ಕೊಳ್ಳಿ. ಬಟ್ ವರ್ಷಕ್ಕೊಂದು ಸಿಸೇರಿಯನ್ ಮಾಡಿಸ್ಕೊಂಡವರು ಇದ್ದಾರೆ. 5, 6, 7 ಸಿಸೇರಿಯನ್ ಮಾಡಿಸ್ಕೊಂಡು ಆರಾಮಾಗಿರೋರು ಇದ್ದಾರೆ. ಯಾಕೆಂದ್ರೆ ಸಿಸೇರಿಯನ್ ಅನ್ನೋದು ಇಟ್ಸ್ ಅ ಸ್ಮಾಲ್ ಸರ್ಜರಿ. 15-20 ನಿಮಿಷಕ್ಕೆ ಆಗೋಗುತ್ತೆ ಆಪರೇಷನ್. ಸೊ ಸಿಸೇರಿಯನ್ ನಿಂದ ತಾಯಿ ಆರೋಗ್ಯಕ್ಕೆ ತೊಂದರೆ ಆಗೋದಿಲ್ಲ. ಬಟ್ ಸಿಸೇರಿಯನ್ ತುಂಬಾ ಸಲ 1 ವರ್ಷದಲ್ಲಿ 2 ವರ್ಷದಲ್ಲಿ ಬೇಗ ಬೇಗ ಮಾಡಿದಾಗ ತಾಯಿ ಆರೋಗ್ಯದ ಮೇಲೆ ಖಂಡಿತ ಪ್ರಭಾವ ಬೀರ್ಬಹುದು. ಈಗ ಡೆತ್ ರೇಟ್ ವಿಚಾರಕ್ಕೆ ನಾನು ಬರೋದಾದ್ರೆ ಮೇಡಮ್, ಈಗ ಡೆಲಿವರಿ ಟೈಮಲ್ಲಿ ಸಾಕಷ್ಟು ತಾಯಿ ಮಗು ಸಾಯುವಂತ ಸ್ಥಿತಿಗಳು ಬರ್ತದೆ. ಕೆಲವು ಟೈಮಲ್ಲಿ ತಾಯಿ ಸಾಯುತ್ತದೆ, ಮಗು ಉಳಿತದೆ. ಕೆಲವು ಟೈಮ್ ಮಗು ಉಳಿತದೆ, ತಾಯಿ ಸಾಯ್ತದೆ. ಸೊ ಈ ಒಂದು ಇಂಬ್ಯಾಲೆನ್ಸ್ ಯಾವ ಟೈಮ್ ಆಗುತ್ತೆ, ಯಾಕಾಗುತ್ತೆ? ಸೂಕ್ಷ್ಮವಾದ ಪರಿಸ್ಥಿತಿ ಇರುತ್ತೆ. ಯಾವಾಗ ಮಗು ಹುಟ್ಟದ 1 ತಿಂಗಳವರೆಗೂ ನಿಯೋನೇಟ್ ಅಂತ ಹೇಳ್ತೀವಿ. ಆವಾಗ ಮಗುಗೆ ಹೇಗೆ ಹಾಲು ಕುಡಿಸ್ತೀವಿ, ಎಷ್ಟು ಬೆಚ್ಚಗಿಟ್ಕೋತೀವಿ, ಮಗು ಆರೈಕೆ ಹೇಗಾಗತ್ತೆ, ಅಥವಾ ಮಗುಗೆ ಏನೇನು ಹುಟ್ಟತಾ ಬಂದಿರೋ ಏನಾದ್ರೂ ಕಾಯಿಲೆಗಳನ್ನ ನಾವು ಕಂಡುಹಿಡಿದೇ ಇದ್ರೆ ಅದು ಏನಂತಾರೆ ನ್ಯೂ ಬಾರ್ನ್ ಡೆತ್ ಅಂತ ಹೇಳ್ತೀವಿ. ಇನ್ನೊಂದು ಮೆಟರ್ನಲ್ ಡೆತ್ ಅಂದ್ರೆ ಡೆಲಿವರಿ ಆದ 6 ವಾರದೊಳಗಡೆ, ಗರ್ಭಿಣಿ ಆದ ನಂತರ. ಸೊ ಪ್ರೆಗ್ನೆನ್ಸಿ ಅಂತ ಗೊತ್ತಾದ್ಮೇಲೆ ಮತ್ತೆ ಬಾಣಂತಿಯಲ್ಲಿ 42 ದಿವಸದ ಒಳಗಡೆ ಡೆತ್ ಆದ್ರೆ ಅದನ್ನ ಮೆಟರ್ನಲ್ ಡೆತ್ ಅಂತ ಹೇಳ್ತೀವಿ. ಇದು ತುಂಬಾ ಜಾಸ್ತಿ ಇತ್ತು ಒಂದು ಕಾಲದಲ್ಲಿ. ಈಗ ಆಲ್ಮೋಸ್ಟ್ ಇಟ್ ಈಸ್ ಡಿಕ್ರೀಸ್ ಟು 400 ಟೈಮ್ಸ್. ಸರ್ಕಾರಗಳು ಕೂಡ ಇದ್ರ ಬಗ್ಗೆ ಗಮನ ಹರಿಸಿ ಸಾಕಷ್ಟು ಮಾಡ್ತಿದ್ದಾರೆ. ಸೊ ಈ ಒಂದು ಪರಿಸ್ಥಿತಿ ಇವತ್ತು ಕಡಿಮೆ ಆಗಿದೆ. ಅವೈಜ್ಞಾನಿಕ ಡೆಲಿವರಿಗಳು ತುಂಬಾ ಆಗ್ತಿತ್ತು. ಈಗ ನಿಮ್ಮ ಅಜ್ಜಿದೆ ಡೆಲಿವರಿ ಕೇಳಿದ್ರೆ ಮನೇಲೆ ಮಾಡ್ಕೊಂಡೆ ಅಂತ ಹೇಳಿ 100%. ಸೊ ಆ ಅವೈಜ್ಞಾನಿಕ ಡೆಲಿವರಿಯಲ್ಲಿ ನಾನು ಈಗಲೇ ಹೇಳಿದೆ, ನಾರ್ಮಲ್ ಡೆಲಿವರಿ 90% ಚಾನ್ಸಸ್. ಆ 10% ಯಾರ್ಯಾರಿದ್ರು ಅವರೆಲ್ಲರಿಗೂ ಮೆಟರ್ನಲ್ ಡೆತ್ ಇಲ್ಲ ಇನ್ಫ್ಯಾಂಟ್ ಡೆತ್ ಇವೆರಡು ಆಗಿರೋ ಚಾನ್ಸಸ್ ಇರುತ್ತೆ. ಇನ್ನೊಂದು, ಈಗ ಸಾಕಷ್ಟು ನಿಮ್ಮ ಲೈಫ್ ಅಲ್ಲಿ ಡೆಲಿವರೀಸ್ ಎಲ್ಲ ಮಾಡ್ತಾ ಇರ್ತೀರಿ. ಸೊ ಇದರಲ್ಲಿ ತುಂಬಾ ಕಾಂಪ್ಲಿಕೇಟ್ ಆಗಿರುವಂತ ಡೆಲಿವರೀಸ್ ನೀವು ಹ್ಯಾಂಡಲ್ ಮಾಡಿರ್ತೀರಿ. ಸೊ ಈ ಒಂದು ಅಂದ್ರೆ ಸಾವು ಬದುಕಿನ ಮಧ್ಯದಲ್ಲಿ ಈ ಒಂದು ಜೀವನ ಮತ್ತೆ ಉಳಿಸಿರ್ತೀವಿ. ಸೊ ಈ ಒಂದು ಕಂಡೀಷನ್ಸ್ ನೀವು ನೋಡಿದಾಗ ಅವ್ರ ಕುಟುಂಬಸ್ಥರು ಬಂದು ನಿಮ್ಗೆ ಒಂದು ಥ್ಯಾಂಕ್ಫುಲ್ ಆಗಿ ಏನೋ ಒಂದು ವಿಷಯ ಇದೆ ಹೇಳ್ತಾರೆ, ಅವೆಲ್ಲ ನೋಡಿದಾಗ ಏನಿಸುತ್ತೆ? ಆ ತರ ಒಂದು ಯಾವ್ದೋ ಒಂದು ಎಕ್ಸಾಂಪಲ್ ಹಂಚ್ಕೊಳ್ಳೋ ತುಂಬಾ ಕಾಂಪ್ಲಿಕೇಟೆಡ್ ಇಶ್ಯೂಸ್. ಪಾವಗಡದಲ್ಲಿ ನಾನೊಂದು 2ನೇ ಸಿಸೇರಿಯನ್ ಮಾಡಿದ್ದೆ. ಅವರು ಈ ಊರ್ ಪೊಲೀಸೇ, ಅವ್ರು ಹೇಳ್ತಿ ಇಲ್ಲೇ ನಾನು 1ನೇ ಸಿಸೇರಿಯನ್ ನಾನು ಪಾವಗಡದಲ್ಲಿ ಮಾಡ್ಕೊಟ್ಟಿದ್ದೆ. 1ನೇ ಸಿಸೇರಿಯನ್ ಇಲ್ಲಿ ಮಾಡಿದ್ದೆ, ಅದಕ್ಕೆ ಅವ್ರು 2ನೇ ಸಿಸೇರಿಯನ್ ಅಲ್ಲಿಗೆ ಬಂದ್ರು, ನಾನು ಅಲ್ಲೇ ಇದ್ದೀನಿ ಅಂತ ಹೇಳಿ. ಅವ್ರು ಮಾಡಿ ಎಲ್ಲ ಸುಸೂತ್ರವಾಗಿ ಆಯ್ತು. ಪೋಸ್ಟ್ ಆಫ್ ಆರ್ಡರ್ ಶಿಫ್ಟ್ ಮಾಡಿ ಬಂದ್ಬಿಟ್ಟೆ. ಆಮೇಲೆ ಊಟಕ್ಕೆ ಹೋಗೋ ಟೈಮಲ್ಲಿ ಒಂದ್ಸಲ ಹೋಗಿ ನೋಡ್ಕೊಂಡ್ ಬರೋಣ ಅಂತ ಹೋಗಿ ನೋಡ್ತೀನಿ, ಗರ್ಭಕೋಶ ಪೂರ್ತಿ ಊದ್ಕೊಂಡ್ಬಿಟ್ಟಿದೆ. ನಾವು ಕೈ ಹಾಕಿದ್ರೆ ಗೊತ್ತಾಗುತ್ತೆ, ಹೊಟ್ಟೆ ಮೇಲೆ ಊದ್ಕೊಂಡ್ಬಿಟ್ಟಿದೆ, ಫುಲ್ ಬ್ಲಡ್. ಅವ್ರ BP ತುಂಬಾ ಲೋ ಆಗೋಗಿದೆ. ಸೊ ನಾವು ಇಂಜೆಕ್ಷನ್ ಕೊಟ್ಟಿರ್ತೀವಿ ಯೂಟ್ರಸ್ ನ ಕಾಂಟ್ರಾಕ್ಟ್ ಆಗಕ್ಕೆ, ಯಾವಾಗ ಆಪರೇಷನ್ ಮಾಡುವಾಗ. ಸೊ ಹೊಲಿಗೆ ಹಾಕುವಾಗ್ಲೇ ನಾವು ಆ ಇಂಜೆಕ್ಷನ್ ಕೊಟ್ಟಿರ್ತೀವಿ. ಆ ಇಂಜೆಕ್ಷನ್ ಪವರ್ ಮುಗಿಯೋಷ್ಟರಲ್ಲಿ ನಮ್ ಬಾಡಿ ಯೂಟ್ರಸ್ ನ ಕಾಂಟ್ರಾಕ್ಟ್ ಮಾಡೋದು ಕಲಿಸ್ಬಿಡುತ್ತೆ. ಸೊ ಇದ್ರಲ್ಲಿ ಏನಾಗಿತ್ತು, ಆ ಇಂಜೆಕ್ಷನ್ ಪವರ್ ಹೊರಟೋಗಿತ್ತು, ಬಟ್ ಬಾಡಿ ಇನ್ನೂ ರೆಡಿ ಆಗಿರ್ಲಿಲ್ಲ, ಕಾಂಟ್ರಾಕ್ಟ್ ಆಗಿರ್ಲಿಲ್ಲ. ಸೊ ತಕ್ಷಣ ನನಗ್ ಫುಲ್ ಟೆನ್ಷನ್ ಆಗಿತ್ತು, ಏನು ಹೇಗೆ ಇದನ್ನ ಬ್ಲಡ್ ಹಾಕೋದು ಎಲ್ಲ ರೆಡಿ ಮಾಡೋದೆಲ್ಲ. ಬಟ್ ಆ ಪೇಷಂಟ್ ಗಂಡ ಎಷ್ಟು ನಿರಂಬಳವಾಗಿದ್ರು ಅಂದ್ರೆ ಅವ್ರು ನನ್ನ ನೋಡಿ, ಮೇಡಮ್ ನೀವ್ ಇದೀರಾ, ನೀವು ನಮ್ಮನ್ನು ಉಳಿಸ್ತೀರಾ, ನನಗ್ ಗೊತ್ತು, ಅಷ್ಟು ನಂಬಿಕೆ ಇಟ್ಟಾಗ ನಮ್ಗೆ ಅನ್ಸುತ್ತೆ ನಾವು ಏನು ಸಾಧ್ಯನೋ ಅದಷ್ಟು ಮಾಡ್ಬೇಕು. ಯಾಕೆಂದ್ರೆ ನಾನು ಇದ್ದು ಕೂಡ ಒಂದು ತಾಲೂಕ್ ಲೆವೆಲ್ ಆಸ್ಪತ್ರೆಯಲ್ಲಿ, ಅಲ್ಲೂ ಕೂಡ NICU MICU ಏನೂ ಇರ್ಲಿಲ್ಲ. ಸೊ ಟೈಮ್ಗೆ ನಮ್ಗೆ ಫಿಸಿಷಿಯನ್, ಸರ್ಜನ್, ಅನಸ್ಥೆಟಿಸ್ಟ್ ಎಲ್ರು ಬಂದ್ರು, ಅವ್ರನ್ನ ಉಳಿಸ್ಕೊಳಕ್ ಆಯ್ತು. ಬಟ್ ಈ ತರದ್ದು ಆದಾಗ ನಿಜವಾಗ್ಲೂ ಯಾವ್ದೋ ಜನ್ಮದ ಋಣ ಅನ್ಸುತ್ತೆ, ಋಣ ಸಂದಾಯ ಅನ್ಸುತ್ತೆ. ನಮ್ ಕೈಯಲ್ಲಿ ಆಗ್ತಿದೆ ಅಷ್ಟೇ, ನಾವು ಏನಂತಾರೆ ನಿಮಿತ್ತ ಮಾತ್ರ ಅನ್ಸುತ್ತೆ ನಮ್ಗೆ, ನಮ್ ಕೈಲಿ ಏನು ಇಲ್ಲ. ಆ ಟೈಮಲ್ಲಿ ನನ್ಗೆ ಊಟಕ್ಕೆ ಹೋಗೋಕ್ ಮುಂಚೆ ಅದಕ್ಕೆ ಹೋಗ್ಬೇಕು ನೋಡ್ಬೇಕು ಅಂತ ಅನ್ನಿಸ್ತು. ಇಲ್ಲಾಂದ್ರೆ ನಾನ್ ಕಂಡಿಡಿಲಿಲ್ಲ ಅಂದ್ರೆ ನಮ್ ನರ್ಸ್ ಕಂಡಿಡಿಯೋ ಚಾನ್ಸಸ್ ತುಂಬಾ ಕಮ್ಮಿ. ಸೊ ಅವರು ನನ್ ಕೈಯಲ್ಲಿ ಆಯ್ತು ಅಂದ್ರೆ ಅದು ನಿಮಿತ್ತ ಮಾತ್ರ ಅಷ್ಟೇ. ದಟ್ಸ್ ಮೈ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳ್ಬೇಕಷ್ಟೇ. ಸ್ವಾರಸ್ಯ ನ್ಯೂಸ್, ಇದು ಜನರ ಪ್ರತಿಧ್ವನಿ.